ನಮಸ್ಕಾರ ಮುಖ್ಯವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಸದೃಢವಾಗಿದ್ದು ಕುಮಾರಣ್ಣ 5 ವರ್ಷ ಪೂರೈಸುತ್ತಾರೆ. ಸರ್ಕಾರ ಪತನವಾಗುತ್ತೆ ಎಂದು ಬಿಜೆಪಿಯವರು ಜನವರಿಯಲ್ಲೇ ಏಪ್ರಿಲ್ ಫೂಲ್ ಮಾಡ್ತಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ವ್ಯಂಗ್ಯ. ಮಂಡ್ಯದ ಸಾಂಸ್ಕೃತಿಕ ಭೀಷ್ಮರಿಗೆ ಅಭಿಮಾನದ ನಮನ. ಪ್ರಹ್ಲಾದ್ ರಾವ್ ಅವರ ಸಾಂಸ್ಕೃತಿಕ ಸಿರಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ, ಅಭಿಮಾನಿಗಳಿಂದ ಗೌರವ ಸಮರ್ಪಣೆ. ಮತ್ತು ಪತ್ನಿ ಸುಟ್ಟ ಪತಿ ಮಹಾಶಯನಿಗೆ ತಕ್ಕ ಶಾಸ್ತಿ, ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದ ಹಾಸನ ನ್ಯಾಯಾಲಯ. ಮಗಳ ಸಾವಿಗೆ ನ್ಯಾಯ ಸಿಕ್ಕ ತೃಪ್ತಿಯಲ್ಲಿ ಕುಟುಂಬ. ವಾರ್ತೆಗಳ ವಿವರ. ನಮ್ಮ ಸರ್ಕಾರ ಸುಭದ್ರವಾಗಿದ್ದು ಕುಮಾರಣ್ಣ 5 ವರ್ಷ ಪೂರ್ಣ ಅವಧಿ ಪೂರೈಸಲಿದ್ದಾರೆ. ಸಂಕ್ರಾಂತಿ ನಂತರ ಸಮ್ಮಿಶ್ರ ಸರ್ಕಾರ ಪತನವಾಗುತ್ತೆ ಎಂದು ಬಿಜೆಪಿಯವರು ಜನವರಿಯಲ್ಲೇ ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ ಎಂದು ಸಚಿವ ಎಚ್ ಡಿ ರೇವಣ್ಣ ವ್ಯಂಗ್ಯವಾಡಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಹೈಜಾಕ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಯಾವುದೇ ಕಾಂಗ್ರೆಸ್ ಶಾಸಕರು ಕೈಬಿಟ್ಟು ಹೋಗಿಲ್ಲ. ಬಿಜೆಪಿ ನಾಯಕರು ಆರೋಪ ಮಾಡುವುದನ್ನು ಬಿಟ್ಟು ರಾಜ್ಯ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಬೇಕು ಎಂದು ತಿರುಗೇಟು ನೀಡಿದರು. ಸಂಕ್ರಾಂತಿ ಹಬ್ಬಕ್ಕೂ ಮೊದಲೇ ಸಮ್ಮಿಶ್ರ ಸರ್ಕಾರ ಪತನವಾಗುತ್ತದೆ ಎಂದು ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ. ಬಿಜೆಪಿಯವರಿಗೆ ರಾಜ್ಯದ ಹಿತ ಮುಖ್ಯವಾಗಿಲ್ಲ, ಆರೋಪ ಮಾಡುವುದು ಮುಖ್ಯ ಮಾಡಿಕೊಂಡು ಜನವರಿಯಲ್ಲಿಯೇ ಏಪ್ರಿಲ್ ಫುಲ್ ಮಾಡುತ್ತಿದ್ದಾರೆ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಹಲವು ಬಾರಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆಯಾದರೂ ಅಕ್ರಮ ಮದ್ಯ ತಡೆಯುವ ನಿಟ್ಟಿನಲ್ಲಿ ಬೇಜವಾಬ್ದಾರಿ ವಹಿಸಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಿಂದ ನನಗೆ ಸಾಕಷ್ಟು ದೂರುಗಳು ಬರುತ್ತಿದ್ದು, ಇದರ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು ಎಂದು ಸೂಚಿಸಿದ ಸಚಿವರು, ಜಿಲ್ಲೆಯಲ್ಲಿ ಲೋಕಸಭಾ ಹಾಗೂ ಎಂಎಲ್ಎ ಅನುದಾನವನ್ನು ಜನವರಿ ತಿಂಗಳೊಳಗಾಗಿ ಮುಗಿಸಬೇಕು. ಅಧಿಕಾರಿಗಳು ಯಾವುದೇ ಅನುದಾನ ವಾಪಸ್ ಹೋಗದಂತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಈ ಸಂಬಂಧ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಏನು ಆಗಲ್ಲ, ತಲೆಕೆಡಿಸಿ ಯಾವ ಸರ್ಕಾರ ಧಕ್ಕೆ ಏನೂ ಇದ್ದಿಲ್ಲ. 5 ವರ್ಷ ಈ ರಾಜ್ಯದಲ್ಲಿ ಸರ್ಕಾರ ಕುಮಾರಣ್ಣ ಸರ್ಕಾರ ಇರುತ್ತೆ. ನೀವು ಯಾವ ಟಿವಿ ನೋಡ್ಕೊಂಡ್ರು ಸುಮ್ಮನೆ ಅದೇನು ಪ್ರಯೋಜನ ಆಗಲ್ಲ. ಯಾವ ಟಿವಿ ಹೊಡೆದ್ರು ಅದೇನಾಗುತ್ತೆ ಅಂದರೆ ಅದು ಪ್ರಯೋಜನ ಇಲ್ಲದ ವಿಷಯ. ಅದಕ್ಕೆ ಯಾಕೆ ತಲೆಕೆಡಿಸಿದ್ರು ಏನು ಈಗ ನೆನ್ನೆ ಹೇಳಿಲ್ವಾ ಗಣೇಶ್ ಹುಕ್ಕೇರಿ ಏಪ್ರಿಲ್ ಫೂಲ್ ಅಂತ, ಅದಕ್ಕೆ ಜನವರಿಲೇ ಏಪ್ರಿಲ್ ಫೂಲ್ ಆಗ್ತಾ ಇದೆ. ಅದೇನು ತಲೆ ಕೆಡಿಸಬೇಕು. ಅವರಿಗೆ ಬಿಜೆಪಿ ಮುಖಂಡರಿಗೆ ರಾಜ್ಯದ ಹಿತ ಕಾಪಾಡಂತ ಕಲಿಯೋಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಅನುದಾನ ಬರಬೇಕು ರಾಜ್ಯ ಸರ್ಕಾರಕ್ಕೆ, ಬರಗಾಲಕ್ಕೆ, ಅದು ಮತ್ತೆ ಆಮೇಲೆ ಇನ್ನೊಂದು ಕಾಫಿ ಬೆಳೆಗಾರರಿಗೆ, ಮತ್ತೆ ಏಲಕ್ಕಿ ಬೆಳೆಗಾರರು ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಮತ್ತೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರದ್ದು ಡೆಲ್ಲಿನಲ್ಲೂ ಹೇಳಿದ್ವಿ ಮಂತ್ರಿಗಳಿಗೆ, ಅಲ್ಲಿ ಒಂದು ಪಕ್ಷ ಆದ್ಮೇಲೆ ಅದಕ್ಕೆ ನಾವೇ ಒಂದು ಪ್ಯಾಕೇಜ್ ಮಾಡಬೇಕು ಅನ್ನೋದು ಕುಮಾರಸ್ವಾಮಿಯ ಭಾವನೆ ಇದೆ. ಅದನ್ನು 3 ಜಿಲ್ಲೆ ಕಾಫಿ ಬೆಳೆಗಾರರು ಕರೆದು ಶಾರ್ಟ್ ಟೈಮ್ ಮೀಟಿಂಗ್ ಮಾಡಿ ಮಂಡ್ಯ ಜನರಿಗೆ ಸುದ್ದಿ ಮುಟ್ಟಿಸುವುದೇ ಸವಾಲಾಗಿದ್ದ ಕಾಲಘಟ್ಟದಲ್ಲೇ ದಿಟ್ಟ ವರದಿಗಾರರಾಗಿ ಗುರುತಿಸಿಕೊಂಡಿದ್ದ ಪ್ರಹ್ಲಾದ್ ರಾವ್ ಅವರು ಮಾಧ್ಯಮ ಕ್ಷೇತ್ರ ಮಾತ್ರವಲ್ಲದೆ ಸಾಹಿತ್ಯ, ಸಾಂಸ್ಕೃತಿಕ, ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ನುಡಿದಿದ್ದಾರೆ. ನಗರದ ಪಿಎಸ್ ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಮಂಡ್ಯದ ಸಾಂಸ್ಕೃತಿಕ ಭೀಷ್ಮ ಎಂದೇ ಖ್ಯಾತರಾಗಿರುವ ಕೆ ಪ್ರಹ್ಲಾದ್ ರಾವ್ ಅವರ 86ನೇ ಸಂಭ್ರಮೋತ್ಸವ ಮತ್ತು ಸಾಂಸ್ಕೃತಿಕ ಸಿರಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಮಾಧ್ಯಮ ಕ್ಷೇತ್ರ ಬಹಳ ವಿಸ್ತಾರವಾಗಿದೆ. ಆದರೆ ಈ ಹಿಂದೆ ಸುದ್ದಿಗಳನ್ನು ಮುಟ್ಟಿಸುವುದು ದೊಡ್ಡ ಸವಾಲಾಗಿತ್ತು. ಅಂದಿನ ಕಾಲಘಟ್ಟದಲ್ಲಿ ಪ್ರಹ್ಲಾದ್ ರಾವ್ ಅವರು ಕೇವಲ ಪತ್ರಕರ್ತರಾಗಿರದೆ ಸಮಾಜ ಸೇವಕರಾಗಿ, ಸ್ವಚ್ಛ ಕನ್ನಡದ ಕಟ್ಟಾಳಾಗಿ, ಮಂಡ್ಯ ಜಿಲ್ಲೆಯ ವರದಿಗಾರರಾಗಿ ಸೇವೆ ಸಲ್ಲಿಸುವ ಮೂಲಕ ಅಂಕಣಗಳನ್ನು ಬರೆಯುತ್ತಾ ಸಾಂಸ್ಕೃತಿಕ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇಂದಿನ ಮಾಧ್ಯಮ ಲೋಕ ಆತಂಕಕಾರಿಯಾಗಿದ್ದು, ಬ್ರೇಕಿಂಗ್ ನ್ಯೂಸ್ ಹೆಸರಿನಲ್ಲಿ ಗುಣಮಟ್ಟದ ಸುದ್ದಿಗಳನ್ನು ತಲುಪಿಸುವಲ್ಲಿ ವಿಫಲವಾಗುತ್ತಿದ್ದು, ಜನರ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸುದ್ದಿ ಮುಟ್ಟಿಸುವುದೇ ಸವಾಲಾಗಿದ್ದ ಕಾಲಘಟ್ಟದಲ್ಲೇ ದಿಟ್ಟ ವರದಿಗಾರರಾಗಿ ಗುರುತಿಸಿಕೊಂಡಿದ್ದ ಪ್ರಹ್ಲಾದ್ ರಾವ್ ಅವರು ಇಂದು ಮಾದರಿಯಾಗಿ ನಿಲ್ಲುತ್ತಾರೆ ಎಂದರು. ನಮ್ಮ ಪ್ರಹ್ಲಾದ್ ರಾಯರು ಉದಯ ಟಿವಿ ವರದಿಗಾರರಾಗಿ ಇಲ್ಲಿ ಬರ್ತಾರೆ ಮಂಡ್ಯ ಜಿಲ್ಲೆಗೆ. ವಿಶೇಷವಾಗಿ ಈ ಮಂಡ್ಯ ಜಿಲ್ಲೆ ಹೇಳಿಕೆಯಲ್ಲಿ ಬಹಳ ದೊಡ್ಡ ರಾಜಕೀಯ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾಡುವಂಥ ಜಿಲ್ಲೆ. ಹಾಸನ ಜಿಲ್ಲೆ ನಾವು ಮಂಡ್ಯ ಜಿಲ್ಲೆ ಯಾವಾಗಲೂ ಅವಳಿ ಜಿಲ್ಲೆಗಳು ಅಂತ ಹೇಳಿ ಕರಿತೀವಿ. ಕಾರಣ ಏನಂದರೆ ರಾಜಕೀಯ ನೆಲೆಯಲ್ಲಿ ನೋಡೋದಾದ್ರೆ 2 ಜಿಲ್ಲೆಗಳ ಒಳ ಹೊರಗೂ ಎಲ್ಲ ಒಂದೇ ಇರುತ್ತೆ ಆಲ್ಮೋಸ್ಟ್ ಆಲ್.
ಹಾಗೆ ಇಂಥ ಒಂದು ಸಾಂಸ್ಕೃತಿಕವಾದ ನಗರ ಅಥವಾ ಸಾಂಸ್ಕೃತಿಕವಾದ ಜಿಲ್ಲೆಯನ್ನು ಕಟ್ಟಬೇಕು ಅಂತ ಕನಸ್ಕೊಂಡಂಥ ಅನೇಕ ಮಹನೀಯರಿದ್ದಾರೆ. ಶಂಕರೇಗೌಡರು ಅನೇಕ ಜನರು ಈ ಜಿಲ್ಲೆ ಒಳಗಡೆ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ಅಂಥ ಮಹತ್ವದ ಮೇಧಾವಿಗಳನ್ನು, ಮಹತ್ವದ ಪ್ರತಿಭಾನ್ವಿತರನ್ನು ಕೊಟ್ಟಂಥ ನೆಲ ಇದು. ಅಂಕಣಕಾರ ಹಾಗೂ ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ, ಪ್ರತಿಯೊಬ್ಬರು ವೃತ್ತಿಯನ್ನು ಜೀವನೋಪಾಯಕ್ಕಾಗಿ ಮಾಡುತ್ತೇವೆ, ಆದರೆ ಅದನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂಬುದು ಮುಖ್ಯವಾಗುತ್ತದೆ. ಪ್ರಹ್ಲಾದ್ ರಾವ್ ಅವರು ಒಬ್ಬ ಉತ್ತಮ ಕಲೆಗಾರರಾಗಿದ್ದವರು. ಅತ್ಯದ್ಭುತವಾದ ಸಂಘಟಕರಾಗಿ ನಾನಾ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸುವ ಮೂಲಕ ಸಾರ್ಥಕ ಬದುಕು ಸಾಗಿಸುತ್ತಿದ್ದು, ಅದಕ್ಕೆ ಅವರ ಅಭಿನಂದನಾ ಗ್ರಂಥದಲ್ಲಿ ಬರೆದಿರುವ ನೂರಾರು ಲೇಖನಗಳೇ ಸಾಕ್ಷಿ ಇದ್ರು. ಪ್ರಿಯ ಮಿತ್ರರಾದ ಸತ್ಯಪ್ರಮೋದ್ ಅವರು ನನ್ನನ್ನು ಈ ಸಂದರ್ಭಕ್ಕೆ ಸಭೆಗೆ ಆಹ್ವಾನಿಸಿ ಈ ಸುಂದರವಾದ ಅಭಿನಂದನಾ ಸಂಪುಟವನ್ನು ಬಿಡುಗಡೆ ಮಾಡುವ ಗೌರವ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಒಂದು ಸೋಷಿಯಾಲಜಿಕಲ್ ಥಿಯರಿ ಇದೆ, ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿ ಒಂದು ಥಿಯರಿ ರೂಪಿಸಿದ್ದಾರೆ. ಅದೇನು ಹೇಳುತ್ತೆ ಅಂದರೆ, ಯಾವುದಾದ್ರೂ ಒಂದು ಸಮಾಜದ ಪ್ರದೇಶದ ಬದುಕಿನಲ್ಲಿ ಶಕ್ತಿ ಇದ್ರೆ, ತಾಕತ್ತಿದ್ರೆ, ಬಲಿ ಇದ್ರೆ, ಅದು ಅಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳನ್ನು ಹುಟ್ಟಿಸ್ಕೊಳ್ಳುತ್ತೆ. ಬಹಳ ದೊಡ್ಡ ವ್ಯಕ್ತಿಗಳು ಸುಮ್ಮನೆ ಎಲ್ಲೋ ಹುಟ್ಟುಬಿಡೋದು. ಕರ್ನಾಟಕದಲ್ಲಿ ಇಂತಿಂತ ಮಹನೀಯರು ಹುಟ್ಟಿದ್ದಾರೆ ಅಂತಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಇಂತಿಂತ ಮಹನೀಯರು ಹುಟ್ಟಿದ್ದಾರೆ ಅಂದ್ರೆ ಅದು ಆಕಸ್ಮಿಕವಾಗಿ ಹುಟ್ಟೋದಲ್ಲ. ಸಮಾಜಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಹಾಗೆ ಅವರನ್ನ ಹುಟ್ಟಿಸಿಕೊಳ್ಳುವಂತ ಒಂದು ಶಕ್ತಿ ಆ ಮಣ್ಣಿಗೆ ಇರುತ್ತೆ, ಆ ಸಮಾಜಕ್ಕೆ. ಈ ನಾಡಿನಲ್ಲಿ ವಿಶ್ವೇಶ್ವರಯ್ಯನಂತವರು, ಕುವೆಂಪು ಅವರಂತವರು ಜನಿಸಿದ್ದಾರೆ ಅಂದ್ರೆ, ಸಾಲು ಕವಿಗಳು, ಸಾಹಿತಿಗಳು, ಕಲಾವಿದರು, ರಾಜ್ಕುಮಾರ್ ಅಂತ ಮೇರುಟ ಹುಟ್ಟಿದ್ದಾರೆ ಅಂದ್ರೆ. ಕಾರ್ಯಕ್ರಮದಲ್ಲಿ ಕೆ ಪ್ರಹ್ಲಾದ್ ರಾವ್ ಅಭಿನಂದನಾ ಸಮಿತಿ ವತಿಯಿಂದ ಹೊರತಂದ ಸಂಸ್ಕೃತಿ ಸಿರಿ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಿತಿ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ, ವೆಂಕಟೇಶ್ವರ ಧ್ಯಾನ ಕೇಂದ್ರದ ಅನಂತಕುಮಾರ ಸ್ವಾಮೀಜಿ, ಮಾಜಿ ಸಚಿವ ಎಂಎಸ್ ಆತ್ಮಾನಂದ, ಮನೋವೈದ್ಯ ಸತ್ಯನಾರಾಯಣ ರಾವ್, ಚಿತ್ರನಟ ರವಿಶಂಕರ್, ಹರೀಶ್ ಕುಮಾರ್, ಮತ್ತಿಕೆರೆ ಜಯರಾಮು, ಅಮೋಘವಾಹಿನಿ ಮುಖ್ಯಸ್ಥ ಕೆಪಿಎಸ್ ಪ್ರಮೋದ್ ಹಾಗೂ ಇನ್ನಿತರರು ಹಾಜರಿದ್ದರು. ಇದೇ ವೇಳೆ ಯುವ ವಿಜ್ಞಾನಿ ಮಂಡಿದ ಪ್ರತಾಪ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವರದಕ್ಷಿಣೆಗಾಗಿ ಪತ್ನಿಯನ್ನ ಸೀಮೆಎಣ್ಣೆ ಸುರಿದು ಅಮಾನುಷವಾಗಿ ಹತ್ಯೆಗೈದು ಸಿಲಿಂಡರ್ ಸ್ಫೋಟ ಎಂದು ನಾಟಕವಾಡಿದ್ದ ಪತಿ ಮಹಾಶಯನಿಗೆ ಹಾಸನದ 5ನೇ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಹಾಸನ ನಗರದ ಆದರ್ಶ ನಗರದ ಮುನೀರ್ ಪಾಷಾ ಎಂಬುವರ 4ನೇ ಮಗಳಾದ ಆಯಿಷಾ ಸಿದ್ದಿಕ್ ಎಂಬುವಳನ್ನು 4 ವರ್ಷಗಳ ಹಿಂದೆ ಹಾಸನ ನಗರದ ಹಿಲಾಯಿ ಬಡಾವಣೆಯ ಇರ್ಫಾನ್ ಎಂಬುವರೊಂದಿಗೆ ಮದುವೆ ಮಾಡಿಕೊಡಲಾಗಿತ್ತು. ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಗಾಗಿ 60,000 ನಗದು ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನು ನೀಡಲಾಗಿತ್ತು. ಮದುವೆಯಾಗಿ 1 ವರ್ಷದ ತನಕ ಸುಖವಾಗಿದ್ದ ಈ ದಂಪತಿಗಳು ಅದ್ಯಾಕೋ ದುಡ್ಡಿನ ದುರಾಸೆಗೆ ಬಿದ್ದು ಪತ್ನಿಯನ್ನು ಪೀಡಿಸತೊಡಗಿದ. ಅಕ್ಕಪಕ್ಕದ ಮನೆಯವರು ಬಂದ ಬಳಿಕ ಅಲ್ಲಿಂದ ಪರಾರಿಯಾದೆ ಎಂದು ಒಪ್ಪಿಕೊಂಡಿದ್ದಾನೆ. ನ್ಯಾಯಾಲಯದಲ್ಲಿ ವಾದ ವಿವಾದಗಳ ಬಳಿಕ ಹಾಸನದ 5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವ ಸಂತೋಷ್ ಗಜಾನನ ಭಟ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೃತ್ಯ ಎಸಗಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿದ್ದಾರೆ. ಆದರ್ಶ ನಗರದ ಮುನೀರ್ ಪಾಷಾ ಅನ್ನೋರ 4ನೇ ಮಗಳು ಆಯಿಷಾ ಸಿದ್ದಿಕ್ ಅನ್ನೋಳನ್ನು ಆಬಾದ್ ಮೊಹಲ್ಲಾದ ಕಾರ್ಪೆಂಟರ್ ಬಾಬು ಅವರ ಮಗ ಇರ್ಫಾನ್ ಪಾಷಾ ಅವರವರಿಗೆ 2012 ಏಪ್ರಿಲ್ 10ರಂದು ಮದುವೆ ಮಾಡಿಕೊಳ್ಳಲಾಗಿತ್ತು. ಅವರಿಗೆ 50,000 ನಗದು ಹಣ ಮತ್ತು 60 ಗ್ರಾಂ ಚಿನ್ನ ವರದಕ್ಷಿಣೆಯಾಗಿ ಪಡ್ಕೊಂಡಿದ್ದರು. ಇವಳು ಕಿರುಚಾಟ ಕೇಳಿ ಅಕ್ಕಪಕ್ಕದವರು ಬಂದು ಬೆಂಕಿಯನ್ನು ಆರಿಸಿ ತಂದೆಗೆ ತಿಳಿಸ್ತಾರೆ. ತಂದೆ ಮತ್ತು ಅವಳ ತಮ್ಮ ಬಂದು ಅದೇ ದಿನ ರಾತ್ರಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಆಗೋದಿಲ್ಲ, ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಅದೇ ದಿನ ರಾತ್ರಿ ತಗೊಂಡು ಹೋಗ್ತಾರೆ. ಮಾರನೇ ದಿನ 3ನೇ ತಾರೀಕು 3/7/2016 ಸಂಜೆ 6 ಗಂಟೆ ಸಮಯದಲ್ಲಿ ಆಕೆ ಇನ್ನೂ ಬದುಕಿದ್ಲು, ಮಾತನಾಡುವ ಸ್ಥಿತಿಯಲ್ಲಿ ಇರೋದ್ರಿಂದ ಆಕೆಯ ಮರಣಪೂರ್ವ ಹೇಳಿಕೆಯಲ್ಲಿ ಪಡ್ಕೊಳ್ತಾರೆ. ಅದು ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಈ ಪ್ರಕರಣದಲ್ಲಿ. ಮರಣಪೂರ್ವ ಹೇಳಿಕೆಯಲ್ಲಿ ಅವಳು ನಿಜವಾದ ಈ ರೀತಿ ಆಯಿತು, ನನ್ನ ಆತನೇ ಸೀಮೆ ಎಣ್ಣೆ ಹಾಕಿ ಸುಟ್ಟು ಬೆಂಕಿ ಹಚ್ಚಿದ ಅಂತೇಳಿ ಹೇಳಿಕೆ ಕೊಡ್ತಾರೆ. ಆ ಮರಣಪೂರ್ವ ಹೇಳಿಕೆ ಆದಾಗ ಈ ಕೇಸಲ್ಲಿ ಮೇಯ್ನ್ ಸಾಕ್ಷ್ಯ ಮರಣಪೂರ್ವ ಹೇಳಿಕೆ ಅನ್ನೋಂಥದ್ದು ಬಹಳ ಪ್ರಮುಖವಾದ ಸಾಕ್ಷ್ಯ ಈ ಕೇಸಲ್ಲಿ.
ಆ ಪ್ರಕಾರ ಈ ಸತ್ತು ಹೋದವಳ ತಮ್ಮ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಆಧಾರದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ನಂತರ ತನಿಖೆ ಪೂರೈಸಿ DYSP ಜಯರಾಮ್ ರಮಣ ಅವರು 498A 304B ಮತ್ತು 302 ಮತ್ತು 346 ಆಫ್ DP ಆ್ಯಕ್ಟ್ ಕೆಳಗಡೆಯಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ಇವರು ಸ್ವಲ್ಪ ನಮ್ಮ ಮಂಜುಳಾ ಅಂತ ಮೇಡಮ್ಮು PSI ಆಗಿದ್ರೆ ಸಮಯ ASI ಆಗಿದ್ರು. ಇವರು ಸ್ವಲ್ಪ ಭಾಗಶಃ ತನಿಖೆ ಪ್ರಾಥಮಿಕ ತನಿಖೆಯನ್ನು ಇವರು ಮಾಡಿದರು. ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ನಮ್ಮ 5ನೇ ಸತ್ರ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ರವರು ಈ ದಿನ ಆರೋಪಿಗೆ ಈ 498A ರೆಡಿ ಅಪರಾಧಕ್ಕಾಗಿ 3 ವರ್ಷಗಳ ಕಠಿಣ ಶಿಕ್ಷೆ ಮತ್ತು 5,000 ದಂಡ, 304B ಮತ್ತು 302ಕ್ಕೆ ಜೀವಾವಧಿ ಶಿಕ್ಷೆ ಮತ್ತು 30,000 ದಂಡ, 3 DP ಆ್ಯಕ್ಟ್ ಕಲಂ 3 ಅಡಿಯಲ್ಲಿ 5 ವರ್ಷ ಕಠಿಣ ಶಿಕ್ಷೆ ಮತ್ತು DP ಆ್ಯಕ್ಟ್ ಕಲಂ 4 ಅಡಿಯಲ್ಲಿ 2 ವರ್ಷ ಶಿಕ್ಷೆ ವಿಧಿಸಿ. ಒಟ್ಟಾರೆ ಕಾಯ ವಾಚ ಮನಸ್ಸ ಎಂದು ಎಲ್ಲವನ್ನೂ ದಾರಿ ಎರೆದಿದ್ದ ಹೆಂಡತಿ ಕೇವಲ ವರದಕ್ಷಿಣೆ ತರಲಿಲ್ಲ ಎಂಬ ಕಾರಣಕ್ಕೆ ಸೀಮೆ ಎಣ್ಣೆ ಸುರಿದು ಹತ್ಯೆಗೈದಿದ್ದ ಪಾಪಿ ಪತಿಗೆ ನ್ಯಾಯಾಲಯ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದೆ. ಮುಂದಾದರೂ ಇಂತಹ ಕೃತ್ಯ ಎಸಗುವವರಿಗೆ ಇವತ್ತಿನ ತೀರ್ಪು ಮಾದರಿಯಾಗಲಿ ಎಂಬುದೇ ನಮ್ಮ ಅಮೋಘ್ ನ್ಯೂಸ್ ಆಶಯ. ಸಕಲೇಶಪುರ ಪಟ್ಟಣದ ಪುರಸಭೆಯ ವಿವಿಧ ವಾರ್ಡ್ಗಳನ್ನು ಸುಮಾರು 4 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ HK ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಗರ ಕಾರ್ಯಕರ್ತರ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವು ಹಲವು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದು, ರಸ್ತೆ ಬದಿಯ ವ್ಯಾಪಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಲವಿಲ್ಲದಂತೆ ಬದುಕಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಲ ಯೋಜನೆ ತಂದಿದ್ದಾರೆ. ದುಬಾರಿ ಬಡ್ಡಿ ತೆತ್ತು ಹೊರಗಿನವರಿಂದ ಸಾಲ ಪಡೆಯದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗಳು ಪಡೆಯಬೇಕು. ಈ ಬಾರಿ ಪುರಸಭೆಗೆ ಸರ್ಕಾರ ಸುಮಾರು 4 ಕೋಟಿ ನೀಡಿದ್ದು, ಅಗತ್ಯ ಇರುವ ಕಡೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅನುದಾನ ಬಳಸಲಾಗುವುದು. ಮುಂದಿನ 17ರಂದು ಜೆಡಿಎಸ್ ವತಿಯಿಂದ ನಡೆಯಲಿರುವ ರಾಷ್ಟ್ರಮಟ್ಟದ ಅಲ್ಪಸಂಖ್ಯಾತ ಸಭೆಗೆ ತಾಲೂಕಿನಿಂದ ಸುಮಾರು 1,000 ಜನ ತೆರಳಲಿದ್ದು, ಈ ಸಮಾವೇಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗುತ್ತದೆ ಎಂದರು. ಅದರಲ್ಲೂ ಪಟ್ಟಣದಲ್ಲಿ ಯಾರು ಬೀದಿ ವ್ಯಾಪಾರಗಳನ್ನು ಮಾಡ್ತಿದ್ದಾರೆ, ಆ ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂಧು ಇರ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಕೊಟ್ಟು ಅವರು ಸಾಲದ ಸುಳಿಯಿಂದ ಹೊರಬಂದು ಸ್ವತಂತ್ರವಾಗಿ ವ್ಯಾಪಾರ ಮಾಡ್ತಕ್ಕಂಥ ಒಂದು ಕಾಯಕವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಗಮನ ಸೆಳೆಯೋದಕ್ಕಾಗಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಾತ್ರದ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಕರೆದಿದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ನಮ್ಮ ನಾಯಕರು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಜೊತೆಗೆ ಸಕಲೇಶಪುರದ ಪಟ್ಟಣದ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು SFC ಅಡಿನಲ್ಲಿ 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಆ 4 ಕೋಟಿ ರೂಪಾಯಿಗಳನ್ನು ಯಾವ್ಯಾವ ವಾರ್ಡ್ನಲ್ಲಿ ಎಲ್ಲೆಲ್ಲಿ ಕೆಲಸ ಇಲ್ಲ, ಏನಾಗಬೇಕಾಗಿದೆ, ಸಮಗ್ರ ಪಟ್ಟಣ ಅಭಿವೃದ್ಧಿಗಾಗಿ ನಾವೆಲ್ಲ ಸಮಸ್ತ ಪುರಸಭಾ ಸದಸ್ಯರುಗಳಿಗೆ ಕುಳಿತು ಕ್ರಿಯಾಯೋಜನೆಯನ್ನು ತಯಾರು ಮಾಡ್ತಿದ್ದೇವೆ. ಆ ಕ್ರಿಯಾಯೋಜನೆಯಂತೆ ಸದ್ಯದಲ್ಲೇ 2 ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು ನಾವು ಮಾಡ್ತೇವೆ. ಪಟ್ಟಣವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ತೀವಿ ಅಂತ ಈಗಾಗಲೇ ನಮ್ಮ ಕೌನ್ಸಿಲರ್ಗಳು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸುಪ್ರದೀಪ್ ತೇಜ್ಮಾನ್, ಪುರಸಭಾ ಸದಸ್ಯರುಗಳಾದ ಪ್ರಜ್ವಲ್ ಗೌಡ, ಮುಖೇಶ್, ಸಮೀರ್, ಯಾದ್ಗಾರ್ ಇಬ್ರಾಹಿಂ, ಪಕ್ಷದ ಮುಖಂಡರುಗಳಾದ ಸಾಫಾ ಭಾಸ್ಕರ್, ಅಸ್ಲಂ ಮುಂತಾದವರು ಹಾಜರಿದ್ದರು. ಜನಪದವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಇದರ ಅರಿವು ಮೂಡಿಸುವ ಹೊಣೆ ನಮ್ಮೆಲ್ಲರದಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ನ ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿ, ನಾಟಿ ಮಾಡುವಾಗ, ಕಳೆ ತೆಗೆಯುವಾಗ, ಒಕ್ಕಣೆ ನಡೆಸುವಾಗ, ಮಹಿಳೆಯರು ರಾಗಿ ಬೀಸುವಾಗ ಹಾಡುತ್ತಿದ್ದ ಹಾಡುಗಳಲ್ಲಿ ಲೋಕಜ್ಞಾನದ ಅರಿವು ಹಾಗೂ ಉತ್ತಮ ಆದರ್ಶದ ತತ್ವಗಳು ಅಡಗಿತ್ತು. ಇಂತಹ ಜನಪದ ಸಂಪತ್ತನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜಾನಪದ ಪರಿಷತ್ ಮುಂದಾಗಬೇಕು ಎಂದರು. ಮತ್ತು ಹಲವಾರು ಪ್ರದರ್ಶನಗಳು ಕೂಡ ಇದ್ದಾವೆ. ಜಾನಪದ ಹಾಡು ಮಣ್ಣಿನಿಂದ ಬಂದಿದ್ದದ್ದು, ಭೂಮಿಯಿಂದ ಬಂದಿದ್ದದ್ದು. ನಮ್ಮ ಹಳ್ಳಿಯಲ್ಲಿ ಹಿಂದೆ ತಾಲೂಕಿನ ಕರ್ನಾಟಕ ಜನಪದ ಪರಿಷತ್ತಿನ ಘಟಕಕ್ಕೆ ಶುಭ ದಿನವಾಗಿ ದೇವಾನಂದ ವರಪ್ರಸಾದ್ ಅವರು ಇದರ ನೇತೃತ್ವ ವಹಿಸಿಕೊಂಡಿದ್ದಾರೆ. ಈ ತಾಲೂಕು
ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಮಾತನಾಡಿ, ಎಲ್ಲ ಕಲೆಗಳ ಮೂಲ ಜನಪದವಾಗಿದೆ. ಇದು ಎಲ್ಲ ಕಾಲಗಳಲ್ಲೂ ಉಳಿದು ಬೆಳೆದು ಬಂದಿದೆ. ಇದು ನಶಿಸುತ್ತವೆ ಎಂಬ ಆತಂಕ ಬೇಡ. ಜನಪದರು ಅನಕ್ಷರಸ್ಥರಾದರೂ ಉತ್ತಮ ಜ್ಞಾನಿಗಳಾಗಿದ್ರು. ಆದರೆ ಆಧುನಿಕ ಸಮಾಜದಲ್ಲಿ ಮನುಷ್ಯ ವಿದ್ಯೆ ಇದ್ದರೂ ಅಜ್ಞಾನಿಯಾಗಿ ವಿನಾಶದತ್ತ ಸಾಗುತ್ತಿದ್ದಾನೆ ಎಂದರು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಎಂಸಿ ರಂಗಸ್ವಾಮಿ, ಜಿಲ್ಲಾ ಜಾನಪದ ಪರಿಷತ್ ಖಜಾಂಚಿ ಡಾ ಐಎಂ ಮೋಹನ್, ತಾಲೂಕು ಘಟಕದ ಅಧ್ಯಕ್ಷ ದೇವಾನಂದ ಪ್ರಸಾದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಎಲ್ ವಿಷ್ಣುಪ್ರಕಾಶ್, ಮಕ್ಕಳ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷ ಜಮೀರ್, ಯುವ ಒಕ್ಕಲಿಗ ವೇದಿಕೆ ಅಧ್ಯಕ್ಷ ಅನಿಲ್ ಗೌಡ, ಸೋಮಶೇಖರ್, ದಿವಾಕರ್ ಉಪಸ್ಥಿತರಿದ್ದರು. ನಗರದ ಚಿಕ್ಕಹೊನ್ನೇನಹಳ್ಳಿಯಲ್ಲಿರುವ ವಿಜಯ ಶಾಲೆಯಲ್ಲಿ ನಿನ್ನೆ ವಿದ್ಯಾರ್ಥಿಗಳ ವೈವಿಧ್ಯಮಯ ಕೌಶಲ್ಯಗಳನ್ನು ಕಣ್ತುಂಬಿಕೊಳ್ಳುವ ದಿನ. 5ನೇ ತರಗತಿಯಿಂದ 9ನೇ ತರಗತಿವರೆಗಿನ ಸುಮಾರು 361 ವಿದ್ಯಾರ್ಥಿಗಳು ವಿಜ್ಞಾನ, ಕಲೆ, ಗಣಿತ ಮತ್ತು ವಾಣಿಜ್ಯ ವಿಷಯಗಳಿಗೆ ಸಂಬಂಧಿಸಿದ ವಿವಿಧ 197 ಮಾದರಿಗಳನ್ನು ಪ್ರದರ್ಶಿಸಿ ತೀರ್ಪುಗಾರರು ಮತ್ತು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾದರು. ಶಾಲೆಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಎಂದರೆ ವಿಜ್ಞಾನದ ವಿವಿಧ ಮಾದರಿಗಳನ್ನು ಪ್ರದರ್ಶಿಸುವುದು ಸಾಮಾನ್ಯ. ಆದರೆ ವಾಣಿಜ್ಯ ಅಥವಾ ವ್ಯವಹಾರ ಕೌಶಲ್ಯವು ಒಂದು ಶುದ್ಧ ವಿಜ್ಞಾನ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮನದಟ್ಟು ಮಾಡಿಕೊಡಲು ವಿಜಯ ಶಾಲೆಯಲ್ಲಿ ಈ ಬಾರಿ ಬಿಸಿನೆಸ್ ಎಂಬ ಪ್ರತ್ಯೇಕ ವಿಭಾಗ ತೆರೆದು ಪ್ರದರ್ಶನ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಈ ವಿಭಾಗದಲ್ಲಿ ಮಕ್ಕಳು ವಿವಿಧ ವ್ಯಾಪಾರ ವಹಿವಾಟುಗಳ ವಿಭಿನ್ನ ಆಲೋಚನೆಗಳನ್ನು ಸಂದರ್ಶಕರ ಎದುರು ವಿವರಿಸುವ ಮೂಲಕ ಮೆಚ್ಚುಗೆ ಗಳಿಸಿದ್ರು. ಇನ್ನು ವಿಜ್ಞಾನ, ಕಲೆ ಮತ್ತು ಗಣಿತ ವಿಭಾಗದ ವಿದ್ಯಾರ್ಥಿಗಳೇನು ಕೌಶಲ್ಯದಲ್ಲಿ ಕಡಿಮೆ ಇರಲಿಲ್ಲ. ಮನೆಯಲ್ಲೇ ತಯಾರಿಸುವ ಪ್ರೊಜೆಕ್ಟರ್ನಿಂದ ಹಿಡಿದು ಸಾವಯವ ಕೃಷಿವರೆಗೆ ವಿವಿಧ ಆಕರ್ಷಕ ಮಾದರಿಗಳನ್ನು ಪ್ರದರ್ಶಿಸಿದ್ರು. ಸರಳ ತಮಾಷೆಯ ಆಟಗಳ ಮೂಲಕ ಗಣಿತದ ಮೂಲ ಸೂತ್ರಗಳನ್ನು ತಿಳಿಸುವ ಮಾದರಿಗಳು ಸಹ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದ್ವು. ಒಟ್ಟಿನಲ್ಲಿ ವಿಜಯ ಶಾಲೆಯ ವಿಜ್ಞಾನ ವಸ್ತು ಪ್ರದರ್ಶನ ಏಕತಾನತೆಯ ಸಿದ್ಧ ಸೂತ್ರಗಳನ್ನು ಮುರಿದು ವಿಭಿನ್ನ ಮತ್ತು ಕ್ರಿಯಾಶೀಲ ಅನುಭವ ನೀಡಿತು. ಸೈನ್ಸ್, ಎ ಅಂದರೆ ಆರ್ಟ್, ಎಂ ಅಂದರೆ ಮ್ಯಾಥಮೆಟಿಕ್ಸ್, ಬಿ ಅಂದರೆ ಬಿಸ್ನೆಸ್ ಸ್ಟಡೀಸ್. ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೋಸ್ಕರ ನಾವು ಈ 4 ಉದ್ದೇಶಗಳನ್ನ ಇಟ್ಕೊಂಡು ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮ್ಯಾಥ್ಸಲ್ಲಿ ಮಕ್ಕಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಗಣಿತವನ್ನು ಹೇಗೆ ಉಪಯೋಗಿಸ್ತೀವಿ, ಮತ್ತು ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ಅವರಲ್ಲಿ ಒಂದು ವ್ಯಾವಹಾರಿಕ ಜ್ಞಾನವನ್ನು ಹುಟ್ಟುಹಾಕೋದಕ್ಕಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಬ್ಯಾಂಕ್ ಅಂದರೆ ಯಾವ ರೀತಿ ಇರುತ್ತೆ, ಮತ್ತು ಬಿಸ್ನೆಸ್ಸನ್ನು ಯಾವ ರೀತಿ ಎಲ್ಲ ಮಾಡ್ಬೋದು, ಯಾವ ರೀತಿ ಒಂದು ರಿಸ್ಕ್ ಟೇಕಿಂಗ್ ಇರುತ್ತೆ, ಇನ್ಶೂರೆನ್ಸ್ ಅಂದರೆ ಏನಿರುತ್ತೆ, ಅದ್ರ ಬಗ್ಗೆ ತಿಳಿಸುವಂಥ ಒಂದು ಮಾಹಿತಿಯನ್ನು ಮಕ್ಕಳು ಸಾರ್ವಜನಿಕ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಮತ್ತು ಮಕ್ಕಳಲ್ಲಿ ಇರುವಂಥ ವೈಜ್ಞಾನಿಕ ವೈಚಾರಿಕತೆಯನ್ನು ಹೊರಗಡೆ ತರೋದಕ್ಕಾಗಿ ಅವರಿಗೆ ಸೈನ್ಸ್ ಎಕ್ಸಿಬಿಷನ್ನ ನಡೆಸ್ತಾ ಇದ್ದೀವಿ. ಮತ್ತು ಮಕ್ಕಳಲ್ಲಿರುವ ಒಂದು ಕ್ರಿಯೇಟಿವ್ ಆರ್ಟ್, ಆ ಕಲೆಯನ್ನು ಹೊರತೆಗೆಯೋದಕ್ಕಾಗಿ ಅವರಿಗೆ ಒಂದು ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ 150ಕ್ಕೆ ಹೆಚ್ಚು ಮಕ್ಕಳು ಭಾಗವಹಿಸಿ ಅವರಲ್ಲಿದ್ದಂಥ ಒಂದು ಕಲೆಯನ್ನು ಬಣ್ಣದ ರೂಪದಲ್ಲಿ ಹಚ್ಚಿ ಅದನ್ನು ಎಕ್ಸಿಬಿಟ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರ ನೀಡಿರುವಂಥ ಎಲ್ಲರಿಗೂ ನಾವು ಹೃತ್ಪೂರ್ವಕದ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಾಲೆಯ ಆಡಳಿತಾಧಿಕಾರಿ ತಾರಾ ಎಸ್ ಸ್ವಾಮಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಚನ್ನಭೈರೇಗೌಡ, ತಿಪಟೂರಿನ ಐಟಿಐ ಕಾಲೇಜು ಉಪನ್ಯಾಸಕ ಅನಂತಕುಮಾರ್, ಹಾಸನದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದ ತ್ರಿಮೂರ್ತಿ ಹಾಗೂ ಬಾಲಸ್ವಾಮಿ ಉಪಸ್ಥಿತರಿದ್ದರು. ಇವತ್ತು ನಮ್ಮ ಶಾಲೆಯಲ್ಲಿ ವಿಜಯ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪರಿಮೆಂಟ್ನ ಆಯೋಜಿಸಿದ್ದಾರೆ. ನನ್ನ ಮಾಡೆಲ್ ಹೆಸರು ಸೇವ್ ಅರ್ತ್ ಅಂತ ತಗೊಂಡಿದ್ದೀನಿ. ನಮ್ಮ ಶಾಲೆ ಪ್ರತಿ ಸಲ ಈ ಥರ ತುಂಬ ಪ್ರೋತ್ಸಾಹಕರವಾದ ಇವೆಂಟ್ಸ್ಗಳನ್ನ ನಡೆಸ್ತಿರ್ತಾರೆ. ಪ್ರತಿ ಸಲ ನಮಗೆ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ. ಮಕ್ಕಳಿಗೆ ಒಂದು ಚಾನ್ಸ್ ಸಿಗುತ್ತೆ ಅವ್ರ ಪ್ರತಿಭೆನ ಹೊರಹೊಮ್ಮಕ್ಕೆ. ಮತ್ತು ಅವ್ರ ಪ್ರಕಾರ ಈ ಎನ್ವಿರಾನ್ಮೆಂಟಲ್ ವರ್ಲ್ಡಲ್ಲಿ ಯಾವ್ಯಾವ ಥರ ಐಡಿಯಾಸ್ನ ಹೊರಹೊಮ್ಮಿಸ್ಬೋದು ಅಂತ. ಸೊ ದಿಸ್ ಈಸ್ ಅ ವೆರಿ ನೈಸ್ ಚಾನ್ಸ್. ಈ ಸಲ ಈ ಥರ ಪ್ರತಿಯೊಂದಕ್ಕೂ ಪ್ರೋತ್ಸಾಹಿಸ್ತಿರೋ ನಮ್ಮ ಶಾಲೆಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ಹೃದಯದಿಂದ.
ಕಲಿಯುಗ ಕಾಂಚಾಣಯುಗವಾಗಿ ಮಾರ್ಪಟ್ಟಿದ್ದರ ಫಲ ಸಂಸಾರಗಳಲ್ಲಿ ಸಾಮರಸ್ಯವಿಲ್ಲದೆ ಸಂಬಂಧಗಳು ಸೊರಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಧರ್ಮ, ಸಂಸ್ಕಾರ, ಸಂಸ್ಕೃತಿ ಉಳಿಸುವ ಸಲುವಾಗಿ ದಶಕಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಕತ್ತರಿಘಟ್ಟದಲ್ಲಿ ಪ್ರತಿ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದಾಗಿ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಸಂಸ್ಥಾಪಕರಾದ ಚಂದ್ರಶೇಖರ್ ಗುರುಜಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಕನಹಳ್ಳಿ ಹೋಬಳಿ ಕತ್ತರಿಘಟ್ಟ ಗ್ರಾಮದಲ್ಲಿನ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಾರಂಭದಲ್ಲಿ ಆಶಯ ನುಡಿಗಳನ್ನಾಡಿದ ಚಂದ್ರಶೇಖರ್ ಗುರುಜಿಯವರು ರೂಪಾಯಿ ಮೌಲ್ಯದ ಹಿಂದೆ ಸಾಗಿದ ಜನ ಧರ್ಮ ಸಂಸ್ಕಾರವನ್ನು ಮರೆತಿದ್ದಾರೆ. ಮರೆತ ಜನರಲ್ಲಿ ಪುನಃ ಧರ್ಮ ಸಂಸ್ಕೃತಿಯನ್ನು ತುಂಬುವ ಸಲುವಾಗಿ ಕಳೆದ 13 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ವಿವಿಧ ಹೋಮ ಹವನಾದಿಗಳನ್ನು ನಡೆಸುತ್ತಾ ಬಂದಿದ್ದು, ಈ ಬಾರಿ ಮದುವೆ ಸಂಭ್ರಮದ ಆಚರಣೆ, ಅದಕ್ಕಿರುವ ಮೌಲ್ಯ ತಿಳಿಸುವ ಸಲುವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಲಾಗುತ್ತಿದೆ. ಇನ್ನು ಅಂಗೈಯಲ್ಲಿ ವಿಶ್ವವನ್ನು ತಿಳಿಯಬಲ್ಲ ಮೊಬೈಲ್ ಸಾಧನ ಗಂಡ ಹೆಂಡತಿ ಮಕ್ಕಳ ಸಂಬಂಧವನ್ನು ದೂರ ಮಾಡುತ್ತಿದೆ. ಹಣ, ಮೊಬೈಲ್ ಮೋಜಿನಲ್ಲಿದ್ದ ನೆಮ್ಮದಿಯ ಜೀವನವು ಭಗವಂತನ ಸ್ಮರಣೆ, ಗುರುಗಳ ಆಶೀರ್ವಾದ, ಮಠಗಳ ಒಡನಾಟದೊಂದಿಗೆ ಸಾಧ್ಯ ಎಂದು ತಿಳಿಸಿದರು. ಸಂಸ್ಕಾರ ಹಾಳಾಗ್ತಿದೆ. ಬಳೆ, ಕುಂಕುಮ, ಅರಿಶಿಣ, ಬಾಗಿಣ, ಮದುವೆ, ಅಪ್ಪ ಅಮ್ಮ, ಬಂಧು ಬಳಗ ಎಲ್ಲ ಸತ್ತು ಹೋಗ್ತಿದೆ. ಕಾರಣ ನಾವೆಲ್ಲ ರೂಪಾಯಿ ಮೌಲ್ಯ ಬಿಟ್ಬಿಟ್ಟಿದ್ದೀವಿ. ಕಲಿಯುಗ ಬರೀ ಕಾಂಚನಕ್ಕೆ ಸೀಮಿತವಾಗಿದೆ. ಅದು ಹಾಕಬಾರ್ದು. ನಾನು ಅದಕ್ಕೋಸ್ಕರ ಹೋರಾಟ. ನನ್ನ ಯಾರು ಪ್ರಶ್ನೆ ಮಾಡ್ತಿದ್ರು, ಏನು ಸಿಗುತ್ತೆ ಗುರುಗಳೇ, ನೀವು ಪ್ರತಿ ವರ್ಷ ಹೀಗೆ ಮಾಡಿ ಇಷ್ಟು ಜನ ಸೇರಿಸ್ತೀರಿ ಅಂತ. ಖಂಡಿತ ನಾನು ಹಣ ಮಾಡೋ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಒಂದೇ, ನಮ್ಮ ಧರ್ಮ ಉಳಿಲಿ, ನಮ್ಮ ಆಚಾರ ಉಳಿಲಿ, ನಮ್ಮ ಸಂಸ್ಕೃತಿ ಉಳಿಲಿ. ಎಲ್ಲ ಕಡೆ ನಾನೊಂದು 20-30 ಸಾವಿರ ನಾನು ಸಹ ನನ್ನ ಪರಮ ಪೂಜ್ಯ ಗುರುಗಳ ಆದೇಶದ ಮೇರೆಗೆ ಬಹುಶಃ ಹೇಳಿದ್ದೀನಿ. ಎಲ್ಲ ಹೆಣ್ಣು ಮನೆಗಳಲ್ಲಿ ಬಂದರೆ ಇಲ್ಲ ಗಂಡನ ಸಮಸ್ಯೆ, ಹೆಂಡತಿ ಸಮಸ್ಯೆ, ಇದಕ್ಕೆಲ್ಲ ಮೂಲ ಕಾರಣ ಇವತ್ತಿನ ಮಕ್ಕಳು ಹಾಳಾಗ್ತಿರೋ ಕಾರಣ ಪರೋಕ್ಷವಾಗಿ ನಾವು ಕಾರಣ ಆಗ್ತೀವಿ. ಏಕೆಂದರೆ ಇವಾಗ ಯಾವ ಬೇಸೆ ಗೊತ್ತಿಲ್ಲ ಅವರಿಗೆ. ಸಮಾರಂಭದ ಪವನ ಸಾನ್ನಿಧ್ಯ ವಹಿಸಿದ್ದ ಹಾರನಹಳ್ಳಿ ಕೂಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಮದುವೆಯ ಮೌಲ್ಯ ಕಡಿಮೆಯಾಗಬಾರದೆಂಬ ಉದ್ದೇಶದೊಂದಿಗೆ ಮದುವೆಯ ಮಹತ್ವವನ್ನು ತಿಳಿಸುವ ಕೆಲಸ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ನೆರವೇರುತ್ತಿದೆ. ಗಂಡ ಮತ್ತು ಹೆಣ್ಣು ಜೀವಗಳಿಗೆ ಮದುವೆಯ ಬಂಧದಿಂದ ಸಂಸ್ಕಾರ ಸಿಗಲು ಸಾಧ್ಯ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದಾಗಲೂ ಎದೆಗುಂದದ ರೀತಿ ತಾಳಿಕೊಂಡು ಹೋಗುವ ಸಲುವಾಗಿ ಹಿರಿಯರು ತಾಳಿ ಕಟ್ಟಿ ಮದುವೆಗೆ ಅರ್ಥ ತುಂಬಿದ್ದಾರೆ. ಮದುವೆ ದೇಹಕ್ಕಾಗದೆ ಆತ್ಮಗಳಿಗೆ ನಡೆಯುವಂತಹದ್ದು ಎಂದರು. ದೇಹಗಳಿಗೆ ಸಂಬಂಧ ಸಂಸ್ಕಾರ ಮಾಡಿದರೆ ಇದು ಮದುವೆಯಾಗ್ತದೆ. ಸಂಸ್ಕಾರಯುತವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮದುವೆ ಮಾಡೋದು ಯಾರಿಗೆ? ಹೆಣ್ಣು ಗಂಡು, ಹೆಣ್ಣೊಂದು ಜೀವ, ಗಂಡೊಂದು ಜೀವ. ಮದುವೆ ಶರೀರಕ್ಕೆ ಆಗ್ತಕ್ಕಂಥ ಮದುವೆನೋ ಅಥವಾ ಒಳಗಿರುವಂಥ ಆತ್ಮ ಶಿವ ಇದಕ್ಕಾಗ ಮದುವೆನೋ? ಶರೀರಕ್ಕೆ ಆಗುವಂಥ ಮದುವೆ ಬಹಳ ದಿನ ಉಳಿಯಲ್ಲ. ಶರೀರಕ್ಕೆ ಆಗ್ತಕ್ಕಂಥ ಮದುವೆ ಕೇವಲ ಐಹಿಕ ಸುಖಕ್ಕಾಗಿ ಅಷ್ಟೇ. ಆದರೆ ಆತ್ಮಕ್ಕಾಗತಕ್ಕಂಥ ಮದುವೆ, ಅದನ್ನು ಮದುವೆ ಆತ್ಮಾನುಬಂಧ, ಋಣಾನುಸಂಬಂಧ, ಜನ್ಮ ಜನ್ಮಗಳ ಒಂದು ಸಂಬಂಧ ಅಂತ ಕರೀತಾರೆ. ಆತ್ಮ ಅನ್ನತಕ್ಕಂಥದ್ದು ಪ್ಯೂರ್ ಕಲ್ಪಿಸದೇ ಇರತಕ್ಕಂಥದ್ದು. ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಾರಂಭವನ್ನು ನೆರೆದಿದ್ದ ಸಾವಿರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ಕಣ್ತುಂಬಿಕೊಂಡರು. ಈ ಸಂದರ್ಭ ಚಂದ್ರಶೇಖರ್ ಗುರುಜಿ ಅವರು 6,000 ಮುತ್ತೈದೆಯರಿಗೆ ಬಾಗಿಣ ನೀಡಿ ಸಹೋದರತ್ವದ ಸಂಬಂಧವನ್ನು ಸಾರಿದರು. ಸಮಾರಂಭದಲ್ಲಿ ಹಿರಿಸಾವೆಯಲ್ಲಿನ ಶ್ರೀ ಸಾಯಿ ಗುಹಾಂತರ ಮಂದಿರದ ಗುರುಮೂರ್ತಿ ಗುರೂಜಿ, RGUHSನ ಸೆನೆಟ್ ಮತ್ತು ಸಿಂಡಿಕೇಟ್ ಸದಸ್ಯರಾದ ಡಾ BC ಭಗವಾನ್, ಚಲನಚಿತ್ರ ನಿರ್ಮಾಪಕ ದೊಡ್ಡಮನೆ ವೆಂಕಟೇಶ್ ಇತರರು ಹಾಜರಿದ್ದರು. ಸ್ವಾಮಿ ವಿವೇಕಾನಂದರ ದೇಶಪ್ರೇಮ ಹಾಗೂ ಮೌಲ್ಯಯುತ ವಿಚಾರಾಧಾರೆಗಳನ್ನು ಯುವ ಸಮುದಾಯ ಆದರ್ಶವಾಗಿ ಸ್ವೀಕರಿಸಿದರೆ ಸದೃಢ ಭಾರತ ನಿರ್ಮಾಣಗೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ KS ಕೃಷ್ಣ ಯುವ ಸಮುದಾಯಕ್ಕೆ ಕಿವಿಮಾತು ಹೇಳಿದ್ದಾರೆ. ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ನಗರದ ರಾಮಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಉಚಿತ ರಕ್ತಗುಂಪು ತಪಾಸಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತೀಯರನ್ನ ಕಂಡರೆ ಮೂಗು ಮುರಿಯುತ್ತಿದ್ದ ವಿದೇಶಿಯರನ್ನ ತಮ್ಮ ಅಗಾಧ ಜ್ಞಾನ ಹಾಗೂ ವಾಕ್ಚಾತುರ್ಯದಿಂದ ಭಾರತದ ಸಂಸ್ಕೃತಿ ಏನು ಎಂದು ಸಮುದ್ರದಾಚೆಗಿನ ವಿದೇಶಿಯರಿಗೆ ತಿಳಿಸಿಕೊಟ್ಟ ಮಹಾನ್ ದೇಶ ಪ್ರೇಮಿ ಸ್ವಾಮಿ ವಿವೇಕಾನಂದರು ಎಂದು ತಮ್ಮ ನುಡಿನಮನ ಸಲ್ಲಿಸಿದರು. ಸಂಸ್ಕೃತಿಯಲ್ಲಿ ಇವತ್ತೆಲ್ಲರಿಗೂ ನಾವೆಲ್ಲ ಮಾನವರು, ಮನುಷ್ಯರು ಒಂದು ಬದುಕಲಿಕ್ಕೆ ಸಂಸ್ಕೃತಿ ಸಂಸ್ಕಾರ ಬೇಕು. ಆ ಬದುಕಿನಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕವಾದಂತಹ ಬದುಕನ್ನು ಬದುಕಿದ್ರೆ ನಾವೆಲ್ಲ ಮನುಷ್ಯ ಜನ್ಮ ಹುಟ್ಟಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ನಮ್ಮ ಪೂಜ್ಯ ಮಹಾಸ್ವಾಮಿಯವರು ಯಾವಾಗಲೂ ಎಚ್ಚರ ಮಾಡ್ತೀವಿ. ಇವತ್ತು ಮನುಷ್ಯ
ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮಕ್ಕಳು ಮಾತ್ರ ಪಾಠ ಮಾಡ್ತಿದ್ವಿ ನಾವು, ಇವತ್ತೆಲ್ಲ ಒಂದು ಕಡೆ ಪೋಷಕರಿಗೂ ಕೂಡ ಪಾಠ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಇವತ್ತೆಲ್ಲ ರಾಶಿ ಪೂಜೆಗಳು, ರಾಶಿಗಳು ಕಣ ಅಂತ ಮಾಡ್ತಿದ್ರು. ಈಗಿನ ಮಕ್ಕಳಿಗೆ ಕಣ ಅಂತ ಶಬ್ದನೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ರಕ್ತ ತಪಾಸಣಾ ತಜ್ಞ ಜಗನ್ನಾಥ್ ರಾಯ್, ತಾಲೂಕು ಛಾಯಾಗ್ರಾಹಕರ ಸಂಘದ ಜಗದೀಶ್, ಕಾರ್ಯದರ್ಶಿ ಅರುಣ್ ಕುಮಾರ್, ಉಪಾಧ್ಯಕ್ಷ ರವಿ, ಖಜಾಂಚಿ ಸತೀಶ್ ಸೇರಿದಂತೆ ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ತಂಬಾಕು ಹರಾಜು ಮಾರುಕಟ್ಟೆ ಆರಂಭಗೊಂಡು 3 ದಶಕಗಳೇ ಕಳೆದಿದೆ. ಹೀಗಿದ್ದರೂ ಕೂಡ ಕೇಂದ್ರ ಸರ್ಕಾರ ತಂಬಾಕು ಮಂಡಳಿ ಬೆಳೆಗಾರರ ನೆರವಿಗೆ ಬಂದಿಲ್ಲ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ದೂರಿದ್ದಾರೆ. ಸೋಮವಾರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಂಬಾಕು ಮಂಡಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಹಣ ಇದೆ. ಇದರ ಬಡ್ಡಿಯಲ್ಲಿಯೇ ಬೆಳೆಗಾರರ ಸಣ್ಣಪುಟ್ಟ ಸಮಸ್ಯೆ ಬಗೆಹರಿಸಬಹುದಾಗಿದೆ. ಇದನ್ನು ಅನುಷ್ಠಾನಕ್ಕೆ ತರುವಲ್ಲಿ ತಂಬಾಕು ಮಂಡಳಿ ಸಂಪೂರ್ಣ ನಿರ್ಲಕ್ಷ್ಯತೆ ಹೊಂದಿದೆ ಎಂದು ಆಪಾದಿಸಿದರು. ಮುಂದಿನ ಸಾಲಿನಿಂದ ತಂಬಾಕು ಬೆಳೆಗೆ ವಿಮೆ ಸೌಲಭ್ಯ ಕಲ್ಪಿಸಲು ತಂಬಾಕು ಮಂಡಳಿ ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ಕೇಂದ್ರ ಸರ್ಕಾರ ಶೇಕಡಾ 50, ರಾಜ್ಯ ಸರ್ಕಾರ ಶೇಕಡಾ 25, ಮಂಡಳಿ ಶೇಕಡಾ 12.50 ಹಾಗೂ ಬೆಳೆಗಾರರ ಶೇಕಡಾ 12.50 ಬೆಳೆ ವಿಮೆ ಕಂತು ಪಾವತಿಸಬೇಕಿದೆ. ಅಲ್ಲದೆ ಸರಾಸರಿ 175 ಮಿಲಿಮೀಟರ್ ಮಳೆ ಬಿದ್ದು ಬೆಳೆ ಹಾನಿಯಾದರೆ ವಿಮೆ ಹಣ ದೊರೆಯಲಿದೆ. ಇತ್ತೀಚೆಗೆ 100 ಮಿಲಿಮೀಟರ್ ಒಳಗೆ ಮಳೆ ಬೀಳುತ್ತಿದ್ದು ಇದನ್ನು ಪರಿಗಣಿಸಬೇಕು. ಮಂಡಳಿಯಲ್ಲಿಯೇ ಕೋಟ್ಯಾಂತರ ರೂಪಾಯಿ ಹಣ ಇದ್ದು ಇದರಲ್ಲಿ ಬರುವ ಬಡ್ಡಿಯಿಂದ ಬೆಳೆಗಾರರ ಸಂಪೂರ್ಣ ವಿಮೆ ಕಂತಿನ ಹಣವನ್ನು ನೀಡಬೇಕಿದೆ ಎಂದು ಆಗ್ರಹಿಸಿದರು. ಇದರ ಉದ್ದೇಶ ಏನು ಅಂತಂದ್ರೆ, ತಂಬಾಕು ಮಂಡಳಿ ಅಸ್ತಿತ್ವಕ್ಕೆ ಬಂದು ಸುಮಾರು 35-40 ವರ್ಷ ಆದರೂ ಸಹಿತ ಯಾವುದೇ ಹವಾಮಾನ ವೈಪರೀತ್ಯದಿಂದ, ಯಾವುದೇ ಬರಗಾಲ ತುತ್ತಾದರೂ ಸಹಿತ ಇದುವರೆಗೂ ಮಂಡಳಿ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ನಮ್ಮ ನೆರವಿಗೆ ಬಂದಿರುವುದಿಲ್ಲ. ಅನಿವಾರ್ಯವಾಗಿ ಬೆಳೆಗಾರರ ಸಂಘ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂಬ ಕಾರಣಕ್ಕೋಸ್ಕರ ನಾವು ಈ ದಿವಸ ಈ ತಂಬಾಕು ಬೆಳೆಗಾರರ ಸಂಘ ಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಎರಡನೇದಾಗಿ ಇನ್ನೊಂದು, ಬೆಳೆಗಾರರು ಸಹಿತ ಪ್ರಧಾನ ಮಂತ್ರಿ ಫಸಲ್ ವಿಮಾ ತರ ಹವಾಮಾನ ಆಧಾರಿತ ಬೆಳೆ ವಿಮಾ ಪದ್ಧತಿಯನ್ನು ಜಾರಿ ಮಾಡಿರುತ್ತದೆ. ಇದು ಅನೇಕ ನ್ಯೂನತೆಗಳಿಂದ ಕೂಡಿದ್ದು, ಇದು ವಿಮಾ ಕಂಪನಿಯ ಪರವಾದ ನಿಲುವಾಗಿರುತ್ತದೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಇಳುವರಿ ಆಧಾರಿತ ವಿಮೆಯಾಗಿದ್ದು, ಇದು ಕೇವಲ ಕಂಪನಿಯ ಹೊಟ್ಟೆ ತುಂಬಿಸುವ ಯೋಜನೆಯೇ ಹೊರತು ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಬಡವರ ಹೊಟ್ಟೆ ತುಂಬಿಸುವ ಯೋಜನೆ ಅಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ತಂಬಾಕು ಬೆಳೆಗಾರರ ಸಂಘದ ಅಧ್ಯಕ್ಷ ಹಿರೇಗೌಡ, ಉಪಾಧ್ಯಕ್ಷ ಮಂಜು, ಕಾರ್ಯದರ್ಶಿ ಯೋಗಣ್ಣ, ಖಜಾಂಚಿ ದೇವರಾಜು, ಪ್ಲಾಟ್ ನಂಬರ್ 63ನ ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ಲೋಕೇಶ್, ಕಾರ್ಯದರ್ಶಿ ಪುಟ್ಟರಾಜು, ಖಜಾಂಚಿ ಚೇತನ್, ಬೆಳೆಗಾರರಾದ ಬಾಲರಾಜ್, ಹನುಮೇಗೌಡ, ನೇತ್ರಪಾಲ್ ಇತರರು ಉಪಸ್ಥಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿದರೆ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಎಂಬ ಭಾವನೆ ಪೋಷಕರಲ್ಲಿದೆ ಎಂದು ದೇವೇಗೌಡ ನುಡಿದಿದ್ದಾರೆ. ಪಟ್ಟಣದಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನವೋದಯ ಶಾಲೆಗೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ತಯಾರಾಗಲು ಇದೇ ಬುಧವಾರದಿಂದ 60 ದಿನಗಳ ಕಾಲ ವಿಶೇಷ ತರಬೇತಿಯನ್ನು ತಾಲೂಕು ಕರ್ನಾಟಕ ರಾಜ್ಯ ಜ್ಞಾನ ವಿಜ್ಞಾನ ಪರಿಷತ್ ಮತ್ತು ಜ್ಞಾನ ವಿಜ್ಞಾನ ಸಮಿತಿ ಆಶ್ರಯದಲ್ಲಿ ಹಳೆ ಕರ್ನಾಟಕ ಬ್ಯಾಂಕ್ ರಸ್ತೆಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೇವೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿದರೆ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಎಂಬ ಭಾವನೆ ಪೋಷಕರಲ್ಲಿದೆ. ಜ್ಞಾನ ವಿಜ್ಞಾನ ಸಮಿತಿ ಜೊತೆಗೂಡಿ ಮಕ್ಕಳಿಗೆ ಪ್ರವೇಶ ಪರೀಕ್ಷೆಗಳಿಗೆ ಪೂರ್ವ ತಯಾರಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಸರ್ಕಾರಿ ಯಂತ್ರದೊಳಗಡೆ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವ್ರು ಯಾರು ಕೂಡ ನಗರ ಪ್ರದೇಶ ಬಂದಿರತಕ್ಕಂತಹ ಯಾವ ವಿದ್ಯಾರ್ಥಿಗಳಲ್ಲ, ಓದೋರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಗ್ರಾಮಾಂತರ ಪ್ರದೇಶದಿಂದ ಅತ್ಯಂತ ಕಡುಕಷ್ಟದಲ್ಲಿ, ಕಷ್ಟ ಕಾರ್ಪಣ್ಯಗಳಲ್ಲಿ, ನೋವುಗಳಲ್ಲಿ ಅಧ್ಯಯನ ಮಾಡಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡೋ ಮೂಲಕ ಇವತ್ತು ದೇಶದ ಅತ್ಯುನ್ನತ ಹುದ್ದೆಗಳಿರ್ತಕ್ಕಂಥ ಎಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶದ ಮಕ್ಕಳು ಅಂತಕ್ಕಂಥ ಯಾರು ಕೂಡ ಬರೀಬಾರದು. ಇವತ್ತು ಅನೇಕ ನಿಮ್ಮ ಮುಂದೆ ಇರ್ತಕ್ಕಂಥ ಯಾವುದೇ ಅಧಿಕಾರವನ್ನು ತೆಗೆದುಕೊಳ್ಳಿ, ನಿರ್ಭಯವಾಗಿ ಹೇಳ್ಬೋದು, ಇರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಾ ಕಷ್ಟಪಟ್ಟು ನಮ್ಮ ಮೇಲೆ ಬಂದಿರ್ತಕ್ಕಂಥವ್ರು. ಹಾಗಾದ್ರೆ ನಗರ ಪ್ರದೇಶದಲ್ಲಿ ಓದಲ್ಲ ಅಂತ ಹೇಳೋದಿಲ್ಲ, ಅಲ್ಲಿ ಕೂಡ ಅತ್ಯಂತ ಪ್ರತಿಭಾವಂತರು ಇದ್ದಾರೆ. ಆದ್ರೆ ಅವರು ಹೋಗುವ ದಾರಿ ಅಥವಾ ಅವರು ಆಯ್ಕೆ ಮಾಡಿಕೊಳ್ತಕ್ಕಂಥ ಕ್ಷೇತ್ರ ಬದಲಾಗಿ ಬಿಡ್ತದೆ. ಹಾಗಾಗಿ ವಿಶೇಷವಾಗಿ ಸಾಂಸ್ಕೃತಿಕ ಅಥವಾ ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೆಚ್ಚು ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಮಕ್ಕಳು ಅಂತಕ್ಕಂಥದ್ರ ಬಗ್ಗೆ, ಗ್ರಾಮಾಂತರ ಪ್ರದೇಶದ ಮಕ್ಕಳು ಅಂತಕ್ಕಂಥದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮ್ಮಲ್ಲಿ ಆ ಒಂದು ಯುಕ್ತಿ ಇದೆ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಮಾತನಾಡಿ, ಯಾವುದೇ ಸರ್ಕಾರಿ ಮೇಲ್ವರ್ಗದ ಹುದ್ದೆಗಳನ್ನು ಹಳ್ಳಿಗಾಡಿನ ಮಕ್ಕಳು ಮತ್ತು ಬಡ ಕುಟುಂಬದ ಮಕ್ಕಳೇ ಕಷ್ಟಪಟ್ಟು ಓದು ಸಂಪಾದಿಸಿದ್ದಾರೆ. ನಗರ ಪ್ರದೇಶದ ಮಕ್ಕಳು ಸರ್ಕಾರಿ ಸೇವೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದಿಲ್ಲ. ನವೋದಯ ಶಾಲೆ ಉತ್ತಮ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡುತ್ತಾ ಬಂದಿದೆ.
ಈ ತರಬೇತಿಯಲ್ಲಿ ಮಕ್ಕಳು ಆಸಕ್ತಿಯನ್ನು ವಹಿಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ನವೋದಯ ಒಂದು ವಿದ್ಯಾಶಾಲೆ ಇದೆ. ಅಂಕಗಳ ಆಧಾರದ ಮೇಲೆ, ಅವರು ಬುದ್ಧಿಶಕ್ತಿಯ ಆಧಾರದ ಮೇಲೆ ಅಲ್ಲಿ ಸೀಟನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಅಂತ ಶಾಲೆಗಳಲ್ಲಿ ಒಂದು ನಮ್ಮ ಮಕ್ಕಳಿಗೆ ಸೀಟನ್ನ ಕೊಡಿಸಬೇಕಾದ್ರೆ ಯಾವುದೇ ಒತ್ತಡದಿಂದ ಆಗೋದಿಲ್ಲ. ಅವರ ಬುದ್ಧಿಮತ್ತೆಯನ್ನ ನಾವು ಅದನ್ನ ಚುರುಕುಗೊಳಿಸಿ ಅದಕ್ಕೆ ಬೇಕಾದಂತ ಆ ಪರೀಕ್ಷೆಗೆ ಬೇಕಾದಂತ ಪೂರ್ವ ಸಿದ್ಧತೆಯನ್ನ ಮುಖಾಂತರ ಆ ಮಕ್ಕಳಿಗೆ ಅಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಏನ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಬೆಂಬಲ ಸದಾ ಇರ್ತದೆ ಅಂತಕ್ಕಂಥದ್ದನ್ನ, ಈ ಕಾರ್ಯಕ್ರಮ ನಮ್ಮನ್ನೂ ಕೂಡ ಬೇರೆ ರೂಪದಲ್ಲಿ ನಿಮಗೆ ನಮ್ಮನ್ನ ನೀವು ತೊಡಗಿಸ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಈ ಸಭೆಯಲ್ಲಿ ಮಾಡಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಲೋಕೇಶ್, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಧ್ಯಕ್ಷರಾದ ಉಮೇಶ್, ಕರ್ನಾಟಕ ವಿಜ್ಞಾನ ಪರಿಷತ್ ತಾಲೂಕು ಅಧ್ಯಕ್ಷರಾದ ಷಣ್ಮುಖಯ್ಯ, ರೆಹಮಾನ್, ದಿವಾಕರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಮನುಗೂರು ಸಮೀಪದ ಕೊಂಗಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕುಮಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 16ರಂದು ಭಕ್ತಿಗೀತೆ ಹಾಗೂ ಸಾಕ್ಷ್ಯಚಿತ್ರದ ಸಿಡಿ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ಬಾಚಿಹಳ್ಳಿ ಪ್ರತಾಪ್ ಗೌಡ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಮಠದ ಹಾಸನ ಮತ್ತು ಕೊಡಗು ಶಾಖೆಯ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದು, ಸಾಹಿತಿ ಡಾ ದೊಡ್ಡರಂಗೇಗೌಡ ಸಮಾರಂಭ ಉದ್ಘಾಟಿಸಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿದ್ದು, ಬೆಂಗಳೂರು ದೂರದರ್ಶನ ಕಾರ್ಯಕ್ರಮ ನಿರ್ವಾಹಕ ಸುಬ್ಬು ಹೊಲೆಯಾರ್ ಆಶಯ ನುಡಿಗಳನ್ನಾಡುವರು ಎಂದು ತಿಳಿಸಿದರು. ಸಕಲೇಶಪುರ ತಾಲೂಕಿನ ಮತ್ತು ಸಮಸ್ತ ಕರ್ನಾಟಕದ ಭಕ್ತರೊಂದರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕಂದಿನಿಂದ ನಮಗೆ ಒಂದು ಆಸೆ ಇತ್ತು. ನಾವು ಬಾಚೇಳಿ ಬೆಳ್ಳಳ್ಳಿಯಿಂದ ಸುಮಾರು 2-3 ಕಿಲೋಮೀಟರ್ ನಡೆದು ಸಾಕ್ತಾ ಇದ್ವಿ. ಆ ಒಂದು ಎಲ್ಲ ನೆನಪಿನ ಬುದ್ಧಿಯನ್ನು ಇಟ್ಕೊಂಡು ನಮಗೆ ಮತ್ತು ನಮ್ಮ ನಿರ್ದೇಶಕರಾದ ಮಲ್ನಾಡ್ ಚಂದ್ರವ್ರಿಗೂ ಕೂಡ ಒಂದು ಕನಸಿತ್ತು. ಈ ಒಂದು ನಮ್ಮ ನಮ್ಮ ದೇವರ ಬಗ್ಗೆ ಏನಾದರೂ ನಾವು ಮಾಡಬೇಕು ಅಂತ. ಇದನ್ನು ನಾವು ಎಲ್ಲ ಅದ್ರ ಜೊತೆಗೆ ದೇವರ ಒಂದು ಭಕ್ತಿಯ ಜೊತೆಗೆ ನಮ್ಮ ಮಲೆನಾಡಿನ ಹಸಿರು ವನ ಕಾಡು ಪ್ರಾಣಿಗಳ ಒಂದು ಚಿತ್ರಣವನ್ನು ನಿರ್ದೇಶಿಸಿ ಈ ಒಂದು ಏನು ನಮ್ಮ ಮಲೆನಾಡಿನ ಸೌಂದರ್ಯ ಇದೆ, ಇದು ದೇವರ ಒಂದು ಚಿತ್ರದ ಮೂಲಕ ಸಮಸ್ತ ಭಕ್ತರೊಂದರಿಗೆ ನಮ್ಮ ಮಲೆನಾಡಿನ ಪರಿಸರದ ಸೊಬಗಿನ ಜೊತೆಗೆ ಭಕ್ತಿಯು ಕೂಡ ಭಕ್ತಿಗೀತೆಯ ಮುಖಾಂತರ ಮತ್ತು ಸಾಕ್ಷ್ಯಚಿತ್ರದ ಒಟ್ಟಿಗೆ ನಾವು ಒಂದು ಸಿಡಿಯನ್ನು ಪ್ರತಾಪ್ ಗೌಡ ಬಾಚೇಳಿಯವರ ಒಂದು ನಿರ್ಮಾಣದೊಂದಿಗೆ ಕುನಾಗೌಡ ಪ್ರೊಡಕ್ಷನ್ ವತಿಯಿಂದ ಒಂದು ಸಿಡಿಯನ್ನು ತಯಾರಿಸಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ನಾಡ್ ಚಂದ್ರು, ಸ್ಟುಡಿಯೋ ಮಧು, ಎಚ್ಟಿ ಆನಂದ್, ಶ್ರೀಧರ್, ಗಿರೀಶ್ ಹಾಜರಿದ್ದರು. ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ ಜೊತೆಗೆ ಬೀಡ, ಕಸ್ಟರ್ಡ್, ಪಾನಿಪುರಿ, ಕಲ್ಲಂಗಡಿ, ರವೆ ಉಂಡೆ, ಕಡಲೆ ಉಂಡೆ, ಜ್ಯೂಸ್ ಹೀಗೆ 10 ಹಲವು ತಿಂಡಿ ತಿನಿಸುಗಳು, ತಂಪು ಪಾನೀಯಗಳು ಪೋಷಕರ ಹಾಗೂ ಸಾರ್ವಜನಿಕರ ಬಾಯಲ್ಲಿ ನೀರು ತರಿಸುವಂತಿತ್ತು. ಅದೆಲ್ಲಿ ಅಂತೀರಾ? ನೀವೇ ನೋಡಿ. ಅರೆಹಳ್ಳಿಯ ಮಲ್ನಾಡ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿಂದು ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾವೇ ತಯಾರು ಮಾಡಿದ ತಿನಿಸುಗಳನ್ನು ಮಾರಾಟ ಮಾಡಿ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನು ವೃದ್ಧಿಸುವ ಕ್ಯಾಂಟೀನ್ ಡೇಯನ್ನು ಮಲ್ನಾಡ್ ಶಾಲೆಯ ಆಡಳಿತ ಮಂಡಳಿ ಆಯೋಜನೆ ಮಾಡಿತು. ದಿನನಿತ್ಯವಾಗಿ ಪಾಠ ಪ್ರವಚನಗಳಲ್ಲಿ ತೊಡಗುತ್ತಿದ್ದ ವಿದ್ಯಾರ್ಥಿಗಳು ಇಂದು ಸರ್ ಇದು ತಗೊಳ್ಳಿ ಕೇವಲ 10 ರೂಪಾಯಿ, ಮೇಡಮ್ ಬನ್ನಿ ಬಿರಿಯಾನಿ ಕೇವಲ 60 ರೂಪಾಯಿ ಪ್ಲೇಟ್ಗೆ ಎನ್ನುವ ವ್ಯಾವಹಾರಿಕ ಮಾತುಗಳು ನೆರೆದಿದ್ದವರ ಮನಸ್ಸಿನಲ್ಲಿ ಕೊಂಡು ಸವಿಯಲೇಬೇಕೆಂಬ ಆಸೆಯನ್ನ ಮೂಡಿಸುತ್ತಿದ್ದುದು ಸಾಮಾನ್ಯವಾಗಿತ್ತು. ತುಂಬ ಪೇರೆಂಟ್ಸ್ ನಮ್ಮ ಸ್ಕೂಲಿಗೆ ಬಂದು ಅವರ ಚಿಲ್ಡ್ರನ್ಸ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಮಕ್ಕಳೆಲ್ಲ ಚೆನ್ನಾಗಿ ವ್ಯಾಪಾರ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ಬಿರಿಯಾನಿ ಇಟ್ಟಿದ್ರು, ಒಳ್ಳೆ ಪ್ರಾಫಿಟ್ ಆಗಿದೆ. ಆಮೇಲೆ ಎಲ್ಲರೂ ಯಾರು ಫಾರ್ಮರ್ಸ್ ಯಾರು ತೊಗೋಬೇಕು, ಅವರಿಗೆ ಬಿಸ್ನೆಸ್ ಮಾಡಬೇಕು ಎಲ್ಲ ಗೊತ್ತಾಯಿತು. ಆಮೇಲೆ ಇವರು ಗೇಮ್ಸಲ್ಲಿ ಒಳ್ಳೆ ಪ್ರಾಫಿಟ್ ಆಯಿತು. ಆಮೇಲೆ ನಾವು ಸೆಲಾಡ್ಸ್ ಇಟ್ಟಿದ್ದೀವಿ, ಅದು ಸಖತ್ತು ಪ್ರಾಫಿಟ್ ಆಯಿತು. ಆಮೇಲೆ ಅದು ಒಂದು ಇದರಿಂದ ಒಂದು ಗೋಲ್ ಇತ್ತು, ಅದರಲ್ಲಿ ಗನ್ನಲ್ಲಿ ಶೂಟ್ ಮಾಡೋದು, ಗನ್ನಲ್ಲಿ ಶೂಟ್ ಮಾಡಿ ಅದು ಬಲೂನ್ ಹೊಡೆದ್ರೆ ಅದು ಗೋಲ್ ಅಂತ. ಅದರಲ್ಲೂ ಸಖತ್ ಮಕ್ಕಳು ಇದು ಫೈರಿಂಗ್ ಮತ್ತು ಅದು ಯಾವುದು ಟಾರ್ಗೆಟ್ ಹೆಂಗೆ ಹೊಡಿಯೋದೆಲ್ಲ ಕಲಿತು. ಆಮೇಲೆ ನಮಗೆ ತುಂಬ ಪ್ರಾಫಿಟ್. We had prepared biryani. We were 7 in a group. We are in 7. We prepared biryani, custard, lime soda, and pan.
everybody invested 450, so total amount was 3,150. We sold biryani 70. ಯಾವುದೇ ಕೆಲಸವನ್ನು ಬಲವಂತದಿಂದ ಮಾಡದೆ ಸ್ವಪ್ರೇರಣೆಯಿಂದ ಮಾಡಬೇಕು ಎಂದು ಡಯಟ್ ಪ್ರಭಾರ ಪ್ರಾಂಶುಪಾಲೆ ಬಿ ವೇದಾವತಿ ತಿಳಿಸಿದ್ದಾರೆ. ಪಟ್ಟಣದ ಎಂಎಚ್ಪಿಎಸ್ ಶಾಲೆಯಲ್ಲಿ ವಿಶ್ವ ಯುವ ದಿನಾಚರಣೆ ಅಂಗವಾಗಿ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಹಾಯ, ಸಹಕಾರ, ಪ್ರೀತಿ, ವಿಶ್ವಾಸ ಈ ಎಲ್ಲ ಗುಣಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು. ಇಂದಿನ ಮಕ್ಕಳೇ ಮುಂದೆ ದೇಶವನ್ನು ಕಟ್ಟಿ ಆಳುವವರು. ನಮ್ಮ ಭವಿಷ್ಯ ಮುಗಿದಿದೆ, ನಿಮ್ಮ ಭವಿಷ್ಯ ಪ್ರಾರಂಭವಾಗಿದೆ. ಸೇವಾದಳದ ಪದದಲ್ಲಿ ಸೇವೆ ಎನ್ನುವುದಿದೆ. ಮಾನವೀಯ ಮೌಲ್ಯದಲ್ಲಿ ಸೇವೆ ಎನ್ನುವುದು ಬಹಳ ಅರ್ಥಗರ್ಭಿತ ಹಾಗೂ ಅಮೂಲ್ಯವಾದುದು. ಯಾರಿಗೆ ಸೇವೆಯ ಅಗತ್ಯ ಇದೆಯೋ ಅವರಿಗೆ ಸೇವೆ ಮಾಡಬೇಕು ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಸೇವಾದಳದ ಕಾರ್ಯದರ್ಶಿ ಕೊಟ್ರೇಶ್ ಉಪ್ಪಾರ್, ಆಧ್ಯಾತ್ಮಿಕದ ಜೊತೆಗೆ ವೈಚಾರಿಕ ಪ್ರಜ್ಞೆ ಬೆಳೆಸುತ್ತಾ ಮಾನವೀಯ ಮೌಲ್ಯಗಳನ್ನು ಬಿತ್ತಿದ ಮಹಾನ್ ವ್ಯಕ್ತಿ ವಿವೇಕಾನಂದರು. ಇಂತಹ ದಾರ್ಶನಿಕರ ಆದರ್ಶ ಮೌಲ್ಯಗಳು ಇಂದಿನ ಯುವಕರಲ್ಲಿ ಬೆಳೆಯಬೇಕು. ಇಂತಹ ಉದಾತ್ತ ಚಿಂತನೆಗಳನ್ನು ಬೆಳೆಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು. ಆಧ್ಯಾತ್ಮದ ಜೊತೆಗೆ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸುತ್ತಾ ಇಡೀ ಮಾನವೀಯ ಮೌಲ್ಯಗಳನ್ನ ಬಿತ್ತುತ್ತಾ ಭಾರತೀಯ ಒಂದು ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಸಾರಿದಂಥ ಮಹಾನ್ ಸಂತ ಅವರು. ಅಂಥ ವ್ಯಕ್ತಿತ್ವದ ದಾರ್ಶನಿಕರ ಒಂದು ಆದರ್ಶ ಮೌಲ್ಯಗಳೇನಿದ್ದಾವೆ ಅದು ನಮ್ಮ ಇಂದಿನ ಯುವಕರಲ್ಲಿ ಮೊಳೆಯಬೇಕು. ಅಂಥ ಉದಾತ್ತ ಚಿಂತನೆಗಳು ಯೂತ್ಸಲ್ಲಿ ನಾವು ಬೆಳೆಸಿದಾಗ ಮಾತ್ರ ಒಂದು ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ ಎಂಬ ಒಂದು ಆಲೋಚನೆ ನಮ್ಮ ಸಂಸ್ಥೆ ಇತ್ತು. ವಿವೇಕಾನಂದರು ಬಹಳ ವಿಶ್ವಾಸವನ್ನು ಇಟ್ಟಿದ್ದೇ ಯುವಕರಲ್ಲಿ. ಆದ್ದರಿಂದ ಒಂದು ಯುವಕರ ಏನು ಒಂದು ಅಗ್ರಗಣ್ಯ ಶಕ್ತಿ ಇದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಅವರಲ್ಲಿ ಒಂದು ಸನ್ಮಾರ್ಗದಲ್ಲಿ ನಾವು ಕೊಂಡೊಯ್ಯಬೇಕಾಗುತ್ತೆ. ಅಂತ ಒಂದು ಸಾಕಷ್ಟು ಆ ವಿಚಾರವಾಗಿ ವಿವೇಕಾನಂದರ ಒಂದು ತತ್ವಾದರ್ಶಗಳು ಏನಿದ್ದಾವೆ ಅವರ ಜೀವನವನ್ನು ಪರಿಚಯವನ್ನು ಇವತ್ತು ನಮ್ಮ ಉದ್ಘಾಟಕರಾದಂಥ ವೇದಾವತಿ ಮೇಡಮ್ನವರು ಮುಂದಿನ ಅವರ ಮಾತುಗಳಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವೈಎಸ್ ಶಿವರುದ್ರಪ್ಪ, ಜಿಲ್ಲಾ ಸಹ ಸಂಯೋಜಕ ಹಾಗೂ ಡಯಟ್ನ ಪ್ರಭಾರಿ ಪ್ರಾಂಶುಪಾಲೆ ವೇದಾವತಿ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕಾಂಚನಮಾಲಾ, ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಉಪ್ಪಾರ್, ಟಿಪಿಒ ನಾಗರಾಜ್, ಎಂಎಚ್ಪಿಎಸ್ ಶಾಲೆಯ ಮುಖ್ಯೋಪಾಧ್ಯಾಯ ಮೋಹನ್, ಶಿಕ್ಷಕಿ ರೇಷ್ಮಾ ಮುಂತಾದವರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಆಲೂರು ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅವರೆಕಾಯಿ ಹಾಗೂ ಕಬ್ಬುಗಳು ರಾರಾಜಿಸುತ್ತಿದ್ದು, ಅಪರೂಪವಾಗಿ ಮಾರಾಟಕ್ಕೆ ಬರುವ ಕಬ್ಬನ್ನು ವರ್ತಕರು 2 ಜಲ್ಲೆಗೆ 50 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ರು. ಆದರೆ ಅವರೆಕಾಯಿ ನಿತ್ಯ ಕೆಜಿಯೊಂದಕ್ಕೆ 30 ರೂಪಾಯಿಗಳಿಗೆ ಮಾರಾಟವಾಗುತ್ತಿದ್ದು, ಇಂದು ಕೆಜಿಗೆ 50 ರೂಪಾಯಿ ಅಂದರೆ ಕೆಜಿ1ಕ್ಕೆ 20 ರೂಪಾಯಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿತ್ತು. ಬೆಲೆ ಏರಿಕೆ ನಡುವೆಯೂ ಪಟ್ಟಣದ ಜನತೆ ಭರ್ಜರಿ ವ್ಯಾಪಾರದಲ್ಲಿ ತೊಡಗಿದ್ದು ಕಂಡುಬಂತು. ರಾಜ್ಯ ಮಟ್ಟದ ಮೊಗೇರರ ಕ್ರೀಡಾಕೂಟವು ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ 9 ಜಿಲ್ಲೆಗಳಿಂದ ಆಗಮಿಸಿದ ಮೊಗೇರಾ ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಮತ್ತು ಥ್ರೋಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿ ಮೊಗೇರಾ ಜನಾಂಗಕ್ಕೆ ಹೆಸರು ತಂದುಕೊಟ್ಟ ಕ್ರೀಡಾಪಟುಗಳನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಸದೃಢವಾಗಿದ್ದು ಕುಮಾರಣ್ಣ 5 ವರ್ಷ ಪೂರೈಸುತ್ತಾರೆ. ಸರ್ಕಾರ ಪತನವಾಗುತ್ತೆ ಎಂದು ಬಿಜೆಪಿಯವರು ಜನವರಿಯಲ್ಲೇ ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ. ಸಚಿವ ಎಚ್.ಡಿ. ರೇವಣ್ಣ ವ್ಯಂಗ್ಯ. ಮಂಡ್ಯದ ಸಾಂಸ್ಕೃತಿಕ ಭೀಷ್ಮನಿಗೆ ಅಭಿಮಾನದ ನಮನ. ಪ್ರಹ್ಲಾದ್ ರಾವ್ ಅವರ ಸಾಂಸ್ಕೃತಿಕ ಸಿರಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ. ಅಭಿಮಾನಿಗಳಿಂದ ಗೌರವ ಸಮರ್ಪಣೆ. ಮತ್ತು ಪತ್ನಿ ಸುಟ್ಟ ಪತಿ ಮಹಾಶಯನಿಗೆ ತಕ್ಕ ಶಾಸ್ತಿ, ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದ ಹಾಸನ ನ್ಯಾಯಾಲಯ. ಮಗಳ ಸಾವಿಗೆ ನ್ಯಾಯ ಸಿಕ್ಕ ತೃಪ್ತಿಯಲ್ಲಿ ಕುಟುಂಬ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.